ನಲಿವಾ ಮೇಲೇರಿ ನಗುವೆ ಒಲವು ಹರಿವೋ ನಲಿವಾ ಒಲವು. ಹಾಯ್ ಗಾಯ್ಸ್, ನಾನು ನಿಮ್ಮ MN ಕ್ರಿಯೇಷನ್. ಫ್ರೆಂಡ್ಸ್, ಈಗ ಪ್ರೀ ವಿಡಿಯೋನ ನೋಡ್ಕೊಂಡ್ಬಂದ್ರಲ್ಲ, ಈ ರೀತಿ ಟ್ರೆಂಡಿಂಗ್ ವಿಡಿಯೋನ ಅಲೈಟ್ ಮೋಷನ್ ಅಪ್ಲಿಕೇಶನ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ರೆ ಫ್ರೆಂಡ್ಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಅಲ್ಲಲ್ಲಿ ಸೆಲೆಕ್ಟ್ ಮಾಡಿ ನಿಲ್ಲಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ಡಿಸ್ಕ್ರಿಪ್ಷನ್ಲಿ ಬೀಟ್ಸ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ಗೆ ಹೋಗಿ, ಪ್ರಾಜೆಕ್ಟ್ಗೆ ಬಂದ ನಂತರ ನೋಡಿ ಸಾಂಗ್ ಬೀಟ್ಸ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ಸ್ಟಾರ್ಟಿಂಗು 0.0 ಮಿಲಿ ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಬಂದ ನಂತರ ನೋಡಿ ಒಂದು ಇಮೇಜ್ನ ಕೊಟ್ಟಿರ್ತೀನಿ, ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇಮೇಜ್ನ ನೀವೇನು ಮಾಡಬೇಕು ಅಂದ್ರೆ ಕೊನೆವರೆಗೂ ಡ್ರಾಗ್ನ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡ ನಂತರ ಜಸ್ಟ್ ನೀವೇನು ಮಾಡಬೇಕು ಅಂದ್ರೆ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಟೆಕ್ಸ್ಟ್ ಲಿರಿಕ್ಸ್ನ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಅದನ್ನ ನೋಡಿ ಈಗ ಜಸ್ಟು ಕಾಪಿನ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಎಲ್ಲ ಲಿರಿಕ್ಸ್ನ ಕಾಪಿನ ಮಾಡ್ಕೋಬೇಕು. ಜಸ್ಟು ಕಾಪಿನ ಮಾಡಿಕೊಂಡು ಜಸ್ಟ್ ಬ್ಯಾಕ್ಗೆ ಬನ್ನಿ. ನೋಡಿ ಬ್ಯಾಕ್ಗೆ ಬಂದು ಸಾಂಗ್ ಬೀಟ್ಸ್ ಮಾರ್ಕ್ ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಿಲ್ಲಿಸ್ಕೊಂಡು ನೀವು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪೇಸ್ಟ್ನ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟು ಆ ಲಿರಿಕ್ಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಎಡಿಟ್ ಟೆಕ್ಸ್ಟ್ ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಫಾಂಟು ನೇಮ್ ಅಥವಾ ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಜಸ್ಟು ಫಾಂಟ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಈ ಲಿರಿಕ್ಸ್ಗೂ ಸೇಮ್ ಫಾಂಟ್ನ ನೀವು ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಕೊನೆವರೆಗೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊನೆವರೆಗೂ ಆ್ಯಡ್ ಮಾಡ್ಕೊಂಡ ನಂತರ ನೋಡಿ ಒಂದ್ಸಲ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಆ್ಯಡ್ ಮಾಡ್ಕೊಂಡ ನಂತರ ಜಸ್ಟು ನೀವೇನು ಮಾಡಬೇಕು ಅಂದರೆ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಬಂದು ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟಿಂಗು ನೋಡಿ ಫಸ್ಟ್ ಒಂದು ಎಫೆಕ್ಟ್ ಇದೆಯಲ್ಲ ಫ್ರೆಂಡ್ಸ್, ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ಗೆ ಹೋಗಿ ನೋಡಿ ಎಫೆಕ್ಟ್ನ ಕಾಪಿನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ಸಾಂಗ್ ಬೀಟ್ಸ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ಗೆ ಬಂದು ಈ ರೀತಿ ನಿಲ್ಲಿಸ್ಕೊಳ್ಳಿ. ನಿಲ್ಸ್ಕೊಂಡ ನಂತರ ಟೆಕ್ಸ್ಟ್ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗಿ ನೋಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಲಿರಿಕ್ಸ್ಗೂ ಕೂಡ ನೀವು ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಜಸ್ಟು ನೀವು ನೋಡಿ ಆ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಜಸ್ಟು ಈ ರೀತಿ ಸ್ಕ್ರಾಲ್ ಮಾಡ್ಕೊಳ್ಳಿ. ಜಸ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕೊನೆವರೆಗೂ ಪೇಸ್ಟ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗ್ ನಿಂತ್ಕೊಂಡು ಒಂದು ಸಲ ಚೆಕ್ಔಟ್ನ ಮಾಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಾದಮೇಲೆ ಜಸ್ಟು ಟಾಪಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಕೆಳಗೆ ಎಕ್ಸ್ಪೋರ್ಟ್ನ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.